ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಖಂಡಿತ ಬಿಗ್ ಬಾಸ್ ನೋಡ್ತಾ ಇದೀನಿ ಸರ್. ನಿನ್ನೆ ಎಪಿಸೋಡ್ ನೋಡಿದಾಗ ಏನ್ ಅನ್ಸ್ತು ಸರ್ ಅಂತ? ಸರ್ ನೆನ್ನೆ ಎಪಿಸೋಡ್ ನೋಡಿದಾಗ ನೋಡಿ, ನಮ್ಗೆ ಹನುಮಂತ್ ಅವರಿಗೆ ಬಹಳ ದೊಡ್ಡ ಮೋಸ ಆಗಿದೆ ಸರ್. ಯಾವ ಮಟ್ಟಿಗೆ ಮೋಸ ಆಗಿದೆ ಅಂತ ಅಂದ್ರೆ, ಪಾಪ ನೀವು ನೋಡಿರ್ಬಹುದು, ನಮ್ಮ ಹನುಮಂತನನ್ನ ಕರ್ನಾಟಕದ ಜನ ಯಾವ ರೀತಿ ಓಟ್ ಹಾಕಿ ಗೆಲ್ಸೋಕ್ ಹೊರಟಿದ್ದಾರೆ. ಆದ್ರೆ ಬಿಗ್ ಬಾಸ್ ಒಳಗಡೆ ಬಿಗ್ ಬಾಸ್ ಟೀಮು ಮಾಡ್ತಾ ಇರ್ತಕ್ಕಂಥ ದ್ರೋಹ ಇದೆಯಲ್ವಾ, ಮೋಸ ಇದೆಯಲ್ವಾ, ಅದನ್ನ ಯಾರು ಸಹಿಸ್ಕೊಳಕ್ ಆಗಕ್ಕಿಲ್ಲ ಸರ್. ನೋಡಿ, ಆಕ್ಚುಲಿ ನೀವು ಆ ಹೋಟೆಲ್ ಟಾಸ್ಕ್ ನೋಡಿರ್ಬಹುದು, ಅಲ್ಲಿ ನಿಜವಾಗ್ಲೂನು ಸರಿಯಾಗಿ ಆಟ ಆಡದೆ ಇಲ್ದೇ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಅಧ್ವಾನ ಮಾಡಿದ್ದು, ಕಿರಿಕ್ ಮಾಡಿದ್ದು, ಆ ಒಂದು ಇದನ್ನೇ ಏನ್ ಈ ರೀತಿ ಮಾಡ್ತಾ ಇದಾರಲ್ಲ ಅಂತ ನಮ್ಗೆ ಅನ್ಸಿದ್ದು ಆಕ್ಚುಲಿ ರಜತ್ತು ಆ ಮಟ್ಟಿಗಿನ ಅಧ್ವಾನ ಮಾಡ್ದ. ಏನು ಅದು ಹೊರಗಡೆಯವ್ರಿಗೆ ಅದು ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತಾ ಇರಬಹುದು ಸರ್, ಆದ್ರೆ ಟಾಸ್ಕ್ ಅಲ್ಲಿ ಅವ್ನು ಸರಿಯಾಗಿ ಮಾಡದ್ನ, ಅವ್ರ ಗ್ರೂಪ್ ಸರಿಯಾಗಿ ಮಾಡ್ತಾ ಬರೀ ಟಾರ್ಚರ್ ಕೊಡ್ತು ಇವ್ರಿಗೆ, ಹನುಮಂತ ಅವ್ರ ಗ್ರೂಪ್ಗೆ. ಆಯ್ತಾ, ಇಷ್ಟೆಲ್ಲಾ ಮಾಡಿದ್ರು ಕೂಡ ಕಳಪೆ ಇವ್ರ ಹೆಂಗ್ ಆಗ್ತಾರೆ? ಕರೆಕ್ಟ್ ಆಗಿ ಮಾಡಿರೋರು ಹೆಂಗ್ ಕಳಪೆ ಆಗ್ತಾರೆ? ಅದನ್ನ ನಾನು ಕೇಳ್ತಕ್ಕಂಥದ್ದು. ಸರಿಯಾಗಿ ಇಲ್ದೇ ಇರೋರು ತಾನೇ ಕಳಪೆ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಆಕ್ಚುಲಿ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಸರ್ ಕಳಪೆನ ಎಲ್ರು ಏನು ಇಡೀ ಅವ್ರೇನಿದ್ರು ಅಷ್ಟು ಜನ ಅವ್ರು ಕರೆಕ್ಟ್ ಆಗಿ ಕಳಪೆಯನ್ನ ಕೊಟ್ಟಿದ್ರೆ ಆಕ್ಚುಲಿ ರಜತ್ಗೆ ಕಳಪೆ ಕೊಡ್ಬೇಕಾಗಿತ್ತು, ಅಥವಾ ನೆಕ್ಸ್ಟ್ ಧನರಾಜ್ಗೆ ಬರ್ಬೇಕಾಗಿತ್ತು ಅದು. ಆಯ್ತಾ, ನೋಡಿ ಈ ಕೊನೆ ಗಳಿಗೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ಹೇಳ್ತಕ್ಕಂಥದ್ದು, ಟೀಮ್ ವರ್ಕ್ ತರ, ಎಲ್ಲಾ ಟೀಮ್ ವರ್ಕ್ ತರ ಮಾಡ್ತಾ ಇದಾರೆ. ಒಳಗಡೆ ಇರ್ತಕ್ಕಂಥವ್ರು ಹನುಮಂತನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಡ್ತು, ಕರ್ನಾಟಕದ ಜನ, ಕನ್ನಡದ ಜನ ವೋಟ್ ಮಾಡ್ತಾ ಇದ್ದಾರೆ, ಹನುಮಂತನನ್ನ ಯಾರು ಕೂಡ ಹೊರಗಡೆ ಹಾಕೋಕ್ಕಾಗಲ್ಲ, ಫೈನಲ್ ಬರ್ತಾನೆ, ಗೆಲ್ತಾನೆ ಅಂತ ಗೊತ್ತಾಗ್ಬಿಡ್ತು ಸರ್ ಒಳಗಡೆ ಅವ್ರಿಗೆ. ಅದಕ್ಕೆ ಇವಾಗ ಪಕ್ಕ 100% ಒಳಗಡೆ ಇರ್ತಕ್ಕಂಥವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವತ್ತು. ಅಂದ್ರೆ ಕೋಪ ಮಾಡ್ಕೊಳಂಗಿಲ್ಲ ಅಂತ ಟಾಸ್ಕ್ ಸ್ಟಾರ್ಟ್ ಆಗುವಾಗ ಕೋಪ ಮಾಡ್ಕೊಳಂಗಿಲ್ಲ, ಅವ್ರು ಏನ್ ಕೇಳಿದ್ರು ಅದನ್ನ ಕೊಡ್ಬೇಕಂತ ಇತ್ತು. ಬಟ್ ತ್ರಿವಿಕ್ರಮ್ ಕೋಪ ಮಾಡ್ಕೊಂಡ್ರು, ರಜತ್ ಅವರು ಕೋಪ ಮಾಡ್ಕೊಂಡ್ರು. ಹನುಮಂತವ್ರು ಏನಿದೆ ಅದನ್ನ ಆಡಿದ್ರು, ಒಂದ್ ಸ್ವಲ್ಪ ಏನಾದ್ರು ಒಂದು ತಮಾಷೆಯಾಗಿ ಒಂದಿಷ್ಟು ಮಾತಾಡಿರ್ಬೋದು, ಅವ್ರದ್ದು ವರ್ತನೆ ಆಗಿರ್ಬೋದು, ಬಿಟ್ರೆ ಅವ್ರ ಗೇಮ್ ಅನ್ನು ಯಾವತ್ತೂ ಹಾಳು ಮಾಡಿಲ್ಲ. ಬಟ್ ಇವರಿಂದ ಗೇಮ್ ಹಾಳಾಗೋಗಿದೆ, ಅದರಿಂದನೇ ಮತ್ತೆ ಇವನಿಗೆ ಕಳಪೆ ಕೊಟ್ರಲ್ಲ. ಅದನ್ನೇ ಹೇಳಿದ್ದು ಸರ್. ಇವಾಗ ರಜತ್ ಕೋಪ ಮಾಡ್ಕೊಂಡ, ಅದು ನಿಯಮನ ಉಲ್ಲಂಘನೆ ಮಾಡಿದ್ದಾರೆ. ರಜತ್ ಆಗಿರ್ಬೋದು, ತ್ರಿವಿಕ್ರಮ ಆಗಿರ್ಬೋದು, ಇವರೆಲ್ಲ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಉಲ್ಲಂಘನೆ ಮಾಡದೇ ಇರತಕ್ಕಂಥವ್ರು ಟೀಮ್ಗೆ ಇವತ್ತು ಹನುಮಂತ್ ಅವರಿಗೆ ಇವತ್ತು ಕಳಪೆಯನ್ನ ಕೊಟ್ಟಿದ್ದಾರೆ. ಯಾರಿಗೆ ಕಳಪೆ ಹೋಗ್ಬೇಕಾಗಿತ್ತು ಅವ್ರಿಗೆ ಕಳಪೆ ಹೋಗ್ಬೇಕಾಗಿತ್ತು, ಹನುಮಂತ್ ಅವ್ರಿಗೆ ಬಂದಿದೆ. ಇದೆಲ್ಲ ಏನಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಸರ್? ಹನುಮಂತನನ್ನ ಹೊರಗಡೆ ಹಾಕ್ಬಿಟ್ರೆ ನಾವು ಫೈನಲ್ಗೆ ಹೋಗ್ತೀವಿ, ರಜತ್ ಆಗಿರ್ಬಹುದು, ತ್ರಿವಿಕ್ರಮ ಆಗಿರ್ಬಹುದು, ಮಂಜಣ್ಣವ್ರ ಆಗಿರ್ಬಹುದು, ನಾವೆಲ್ಲ ಫೈನಲ್ಗೆ ಹೋಗ್ತೀವಿ, ನಾವು ವಿನ್ ಆಗ್ತೀವಿ, 50 ಲಕ್ಷ ಮನೆಗೆ ತಗೊಂಡು ಹೋಗ್ತೀವಿ. ಯಾಕೆ ಇವನನ್ನ ಒಳಗಡೆ ನಾವು ಇಟ್ಕೊಳ್ದು ಟಾರ್ಗೆಟ್ ಮಾಡ್ದಾನೆ, ಅಥವಾ ಇವನನ್ನ ಹೊರಗಡೆ ಕಳಿಸ್ತಾ ಹೋದ್ರೆ ನಾವು ಕಳಪೆ ಅಂತ ಈ ರೀತಿ ಎಲ್ಲ ಕೊಟ್ಟು ಹೊರಗಡೆ ಕಳಿಸ್ತಾ ಹೋದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ ಅವ್ರಿಗೆ. ಕುಗ್ಗಿಸೋದೆ ಸರ್. ಇವಾಗ ಕಳಪೆ ಕೊಟ್ರ ಅವ್ರ ಮಾನಸಿಕವಾಗಿ ಒಂದು ಕುಗ್ಗಿಸ್ತಾರೆ, ಆಮೇಲೆ ಜನ ವೋಟ್ ಹಾಕೋದು ಒಂದು ನೆಗೆಟಿವಿಟಿ ಬೀರುತ್ತೆ, ವೋಟ್ ಹಾಕೋದು ಕೂಡ ಕಡಿಮೆ ತರ ಆಗುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು, ಏನ್ ಮಾಡ್ತಾರೆ ಅಂತಂದ್ರೆ ಬಿಗ್ ಬಾಸ್ ಟೀಮು ಆಕ್ಚುಲಿ ಸರ್, ಹನುಮಂತ ಇದು ಒಂದು ಕಲುಷಿತ ನೀರನ್ನ ತಗೊಬಂದು, ಅಂದ್ರೆ ಕುಡಿಯಕ್ಕೆ ಯೋಗ್ಯವಾಗಿಲ್ಲದೆ ಇರೋ ನೀರನ್ನ ತಗೊಬಂದು ಧನರಾಜ್ ಕೊಡ್ತಾರೆ. ಆ ಹೋಟೆಲ್ ಟಾಸ್ಕ್ ಅಲ್ಲಿ ಕೊಡ್ತಾರೆ. ಅದನ್ನ ನಮ್ಗೆ ಯಾವ ರೀತಿ ಪ್ರತಿಬಿಂಬಿಸ್ತಾರೆ ನೋಡಿ ಇದು ಬಿಗ್ ಬಾಸ್ ನಮ್ಗೆ. ಅದಕ್ಕಿಂತ ಮೊದ್ಲೇ ಏನ್ ನಡೆದಿತ್ತು ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾರೆ ಎಡಿಟ್ ಅಲ್ಲಿ. ನಮ್ಗೆ ಅನ್ಸ್ಬಿಡುತ್ತೆ, ಏನ್ ಮಾಡ್ತಾ ಇದ್ದಾನ್ರಿ ಇವನು, ಮನುಷ್ಯರಿಗೆ ಕುಡಿಯೋಕೆ ಆ ರೀತಿಯಾದಂತ ನೀರನ್ನ ಕೊಡ್ಬಹುದಾ? ಅದು ಯೋಗ್ಯವಾಗಿದೆಯಾ ಕುಡಿಯೋಕೆ? ನಮ್ಗೆ ಆ ರೀತಿ ಫೀಲ್ ಆಗುತ್ತೆ. ಹನುಮಂತ ಇಷ್ಟೊಂದು ಕೆಟ್ಟವನ, ಗಲೀಜ್ ನೀರು ಕೊಡ್ತಾ ಇದ್ದಾನ ಕುಡಿಯೋಕೆ. ಇದು ಮನುಷ್ಯತ್ವ, ಕ್ರೂರತ್ವ ಅಲ್ವಾ ಅಂತ ಅನ್ಸುತ್ತೆ ನಮ್ಗೆ ನೋಡೋರ್ಗೆ ಹೊರಗಡೆಗೆ. ಅಂದ್ರೆ ಅದಕ್ಕಿಂತ ಹಿಂದೆ ಏನೇನ್ ನಡೆದಿತ್ತು ಅಂತಂದ್ರೆ, ಇವ್ರು ನೋಡಿ ಇಲ್ಲಿ ಯಾರು ರಜತ್ ಆಗಿರ್ಬಹುದು, ತ್ರಿವಿಕ್ರಮ ಆಗಿರ್ಬಹುದು, ರಜತ್ ಇದನ್ನೆಲ್ಲ ಎತ್ಕೊಟ್ಟಿದ್ದಾನೆ ಅವ್ರಿಗೆ. ಯಾರಿಗೆ? ಹನುಮಂತ್ಗೆ. ಸುಮ್ನೆ ಇಲ್ಲಿ ಅವ್ನು ಹನುಮಂತ ಬೇಕಂತ ಮಾಡಿಲ್ಲ, ಅವ್ನು ಎತ್ಕೊಟ್ಟಿದ್ಕೆ ಏನಾಗಿದೆ, ಇದು ರಜತ್ ಟೀಮೇ ಆ ರೀತಿ ಒಂಥರ ಚೆಂಗಲ್ ತರ ಆಡ್ತಾ ಇತ್ತಲ್ವಾ, ಇದಕ್ಕೆ ಒಂಥರ ಟಕ್ಕರ್ ಕೊಡೋ ರೀತಿ ಹನುಮಂತ ಏನ್ ಮಾಡ್ತಾನೆ, ಇದಕ್ಕಿಂತ ಮೊದ್ಲೇ ಭವ್ಯನು ಕೂಡ ಅದೇ ರೀತಿ ನೀರನ್ನ ಕುಡಿಸಿದ್ಲು ಅಂತ ನೋಡಿರ್ತೀರ ನೀವು ಬಿಗ್ ಬಾಸ್ ಅಲ್ಲಿ. ಅದಕ್ಕೆಲ್ಲ ಇದು ಹೈಲೈಟ್ ಬಂದಿರಲ್ಲ. ಪಾಪ ಹನುಮಂತನನ್ನ ಯಾವ ರೀತಿ ತೋರಿಸ್ತಾರೆ ನೋಡಿ ಇಲ್ಲಿ. ಇವರೆಲ್ಲ ಏನ್ ಎತ್ಕೊಟ್ಟಿರ್ತಾರ ರಜತ್, ಇವರೆಲ್ಲ ಈ ಎತ್ಕೊಟ್ಟಿದ್ಕೆ ಟಕ್ಕರ್ ಕೊಡಂಗೆ ನೋಡೋಣ ಈ ಸತಿ ಏನ್ ಮಾಡ್ತಾರೆ ಅಂತ ಹನುಮಂತ ಬೇಕು ಅಂತ ಆ ರೀತಿ ಕುಡಿಯೋಕೆ ಯೋಗ್ಯವಾಗಿಲ್ದ ಇರ್ತಕ್ಕಂಥ ನೀರನ್ನ ತಗೊಬಂದ್ ಕೊಡ್ತಾನೆ. ಆಯ್ತಾ, ಆದ್ರೆ ಹೊರಗಡೆಯವ್ರಿಗೆ ಯಾವ ರೀತಿ ಪ್ರತಿಬಿಂಬ ಆಗುತ್ತೆ, ಎಂತ ಕ್ರೂರಿ ಮರೆ ಅವನು, ಕುಡಿಯೋ ನೀರು ಯೋಗ್ಯವಾಗಿಲ್ಲ ಅಂತ ನೀರು ತಗೊಬಂದ್ ಕೊಡ್ತಾ ಇದ್ದಾನೆ ಮನುಷ್ಯನ ಅಂತ ಆ ರೀತಿ ಪ್ರತಿಬಿಂಬ ಆಗುತ್ತೆ. ಅದು ಯಾರು ವೋಟ್ ಆಗ್ತಾ ಇದಾರೆ ನೋಡಿ, ವೋಟ್ ಆಗ್ತಾ ಇರೋರ್ ಮೇಲೆ 100% ಪ್ರಭಾವ ಬೀರುತ್ತೆ. ಅವ್ರು ವೋಟ್ ಅನ್ನ ಡಿವೈಡ್ ಅಂದ್ರೆ ಬೇರೆಯವ್ರಿಗೆ ಹಾಕುವಂತ ಒಂದು ಡೈವರ್ಟ್, ಹೌದು ಅದೇ ಡೈವರ್ಟ್ ಆಗುತ್ತೆ, ಅದು ಬೇರೆಯವ್ರಿಗೆ
ಓಟ್ ಹಾಕೋಕೆ ಡೈವರ್ಟ್ ಆಗುತ್ತೆ. ಹನುಮಂತನನ್ನ ಬಿಗ್ ಬಾಸ್ ಟೀಮು ಅದನ್ನ ಫಸ್ಟ್ ನನ್ನೇನು ಹೇಳ್ತಾ ಇದ್ದೀನಿ ಸರ್. ನಾನು ಹೆಂಗೆ ತೋರಿಸ್ಬೇಕು, ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಇವತ್ತು ನೋಡಿ, ಬಿಗ್ ಬಾಸ್ ಅಲ್ಲಿ ಇವತ್ತು ಎಲ್ರು FIR, ಎಷ್ಟೋ ಜನ FIR ಆಗಿದ್ದಾರೆ, ಅಂತವ್ರು ಬಂದಿದ್ದಾರೆ ಆಯ್ತಾ, ಎಲ್ಲ ಹಣವಂತರು ಬಂದಿದ್ದಾರೆ, ಶ್ರೀಮಂತರನ್ನ ಒಳಗಡೆ ಕರ್ಕೊಂಡಿದ್ದಾರೆ. ಇವತ್ತು ಅವ್ರದ ಏನು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಿರತಕ್ಕಂಥವ್ರನ್ನ ತಗೊಂಡಿದ್ದಾರೆ. ಬಡವರ ಮಗ, ಹಳ್ಳಿಯ ಹುಡುಗ ಅಂತ ಏನಾದ್ರು ಇದ್ರೆ ಅದು ನಮ್ಮ ಹನುಮಂತ ಅವರನ್ನ ತಗೊಂಡಿದ್ರು. ಆಕ್ಚುಲಿ ನಮ್ ಕರ್ನಾಟಕದ ಜನ ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದದ್ದು, ನೀವ್ ಯಾರಪ್ಪ, ಒಬ್ಬ ಆಟೋ ಡ್ರೈವರ್ನ ತಗೊಂಡಿದ್ದೀರಾ ಸ್ವಾಮಿ, ಒಬ್ಬ ಕ್ಯಾಬ್ ಡ್ರೈವರ್ನ ತಗೊಂಡಿದ್ದೀರಾ ಸ್ವಾಮಿ ನೀವು, ಅಥವಾ ಹಳ್ಳಿ ಹುಡುಗನನ್ನ ತಗೊಂಡಿದ್ದೀರಾ ಸ್ವಾಮಿ, ರೈತನನ್ನ ತಗೊಂಡಿದ್ದೀರಾ ಸ್ವಾಮಿ ನೀವು, ಎಲ್ಲ FIR ಆಗಿರ್ತಕ್ಕಂಥವ್ರು ಏನ್ರಿ ನಾವು ಕ್ರಿಮಿನಲ್ಗಳದು ಏನಾರ ನಾವು ಶೋ ಇಟ್ಕೊಂಡು ನೀವು ಇಟ್ಕೊಬಿಟ್ಟಿದ್ರೆ ನಾವು ನೋಡ್ಬೇಕೇನ್ರಿ ನಾವು, ಏನೋ ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆಯೇನ್ರಿ ಬಿಗ್ ಬಾಸ್ ಇವತ್ತು ಅಂತ ಜನ ಕೇಳ್ತಾ ಇದ್ರು. ಆ ರೀತಿ ಏನಾದ್ರು ತಗೊಂಡಿದ್ರೆ ಅವರು ಹನುಮಂತ ಮಾತ್ರ ತಗೊಂಡಿದ್ರು ಸರ್. ಇವತ್ತು ಹನುಮಂತನನ್ನ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಟೀಮ್ ಕೂಡ ಟಾರ್ಗೆಟ್ ಮಾಡ್ತೈತೆ, ಒಳಗಡೆ ಇರೋರು ಕೂಡ ಕುತಂತ್ರದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವ್ರು ಬೇರೆ ಮೊನ್ನೆ ಅವನ್ಗೆ ಈಗ ನೆಕ್ಸ್ಟ್ ಶನಿವಾರ ಭಾನುವಾರ ಬಂದ್ರಲ್ಲ, ಅವಾಗ ಬೇರೆ ಕುಗ್ಗಿಸುವಂತೆ 1-2-3 ಮಾತುಗಳು ಬೇರೆ ಆಡ್ಬಿಟ್ರು. ಅಲ್ಲಿ ಅವನು ಫುಲ್ಲು ಒಂಥರ ಹನುಮಂತ, ಹೌದೌದೌದೌದು ತುಂಬಾ ಜನ ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ. ಹನುಮಂತ ಫುಲ್ ಕುಗ್ಗೋಗ್ಬಿಟ್ಟಿದ್ದಾನೆ, ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ ಹನುಮಂತ. ಹೆಂಗ ಆಟ ಆಡ್ತಾ ಇದೆ ಅವ್ರಿಗೆಲ್ಲ ಟಾಂಗ್ ಕೊಡ್ತಾ ಇದ್ದ, ಫುಲ್ ಕುಗ್ಗೋಗ್ಬಿಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣನೇ ಒಂದ್ ಕಡೆ ಬಿಗ್ ಬಾಸ್ ಟೀಮ್, ಒಂದ್ ಕಡೆ ಕಿಚ್ಚ ಸುದೀಪ್ ಅವರು, ಇನ್ನೊಂದ್ ಕಡೆ ಒಳಗಡೆ ಇರ್ತಕ್ಕಂಥವ್ರು. ಹಾಗಾಗಿ ಸರ್ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಹನುಮಂತ ಅವ್ರಿಗೆ, ಹಳ್ಳಿಯ ಹುಡುಗ ಹನುಮಂತ ಅವ್ರಿಗೆ ಸರ್, ಬಿಗ್ ಬಾಸ್ ಟೀಮು ಎಲ್ಲೂ ಮೋಸ ಮಾಡ್ದೇನೆ 100% ವೋಟ್ ಮುಖಾಂತರ ಗೆಲ್ಸ್ಬಿಡ್ಲಿ ಸರ್, ವೋಟ್ ಮುಖಾಂತರ ಗೆಲ್ಲಿಸ್ಬಿಡ್ಲಿ, ಪಕ್ಕ ಹನುಮಂತ ಗೆಲ್ತಾನೆ ಸರ್. ಅಂದ್ರೆ ಆಟದ ವಿಚಾರಕ್ಕೆ ಅವರು ಕಳಪೆ ಕೊಡೋದಾದ್ರೆ ತುಂಬಾ ಜನ ಇದ್ರೆ, ಚೈತ್ರ ಕೂಡ ನಿನ್ನ ಆಟದ ಟಾಸ್ಕ್ ಅಷ್ಟೊಂದು ಕಂಪ್ಲೀಟ್ ಆಗಿ ಸರಿಯಾಗಿ ಮಾಡಿರ್ಲಿಲ್ಲ. ಹೌದು, ಟಾಸ್ಕ್ ವಿಚಾರಕ್ಕೆ ಅವ್ರಿಗೆ ಕಳಪೆ ಕೊಡೋದಾದ್ರೆ ಇನ್ನು ತುಂಬಾ ಜನ ಇದ್ದಿದ್ರು. ಹೌದೌದೌದು, ಎಲ್ಲಿ ಅವಳು ಅಳ್ತಾ ಕೂತ್ಕೊಂಡ್ಲಲ್ಲ ಇವ್ರು ಚೈತ್ರ ಕುಂದಾಪುರು. ನನ್ ಯೋಗ್ಯಳೇ ಅಲ್ಲಪ್ಪ, ನಾನು ಯೋಗ್ಯಳೇ ಇಲ್ಲ ಟಾಸ್ಕ್ಗಳನ್ನ ಆಡೋಕೆ, ನನ್ಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅಳ್ತಾ ಕೂತ್ಕೊಂಡ್ಲು. ಅವಳು ಕೊಡ್ಬೋದಾಗಿತ್ತಲ್ವಾ? ಅದಲ್ಲ ಸರ್ ಇಂಪಾರ್ಟೆಂಟ್ ಹನುಮಂತ ಸರ್. ಹನುಮಂತ ಗಟ್ಟಿ ಕುಳ ಅಂತ ಎಲ್ರು ಗೊತ್ತಾಗಿದೆ ಸರ್. ಅವನನ್ನ ಏನಾದ್ರು ಮಾಡಿ ಕುಗ್ಗಿಸಿ, ಮಾನಸಿಕವಾಗಿ ಕುಗ್ಗಿಸಿ, ಹೊರಗಡೆ ಕುಗ್ಗಿಸಿ, ನೋಡುಗರಿಗೆ ಕುಗ್ಗಿಸಿ ಅವನನ್ನ ತೆಗೆದು ಹೊರಗಡೆ ಹಾಕ್ಬಿಡೋಣ, ನಾವ್ ಎತ್ಕೊಂಡು ಹೋಗ್ಬಿಡೋಣ ಸರ್. ನೀವ್ ಎತ್ಕೊಂಡು ಹೋಗಿ ನೀವ್ ಏನ್ ಅದಲ್ಲ ಸರ್, ಬಡವರ ಮಕ್ಕಳನ್ನ ಬೆಳೆಸ್ಬೇಕು. ಇವತ್ತು ಅವ್ರಿಗೆ 1 ಲಕ್ಷದ ಒಂದು ಇದು ಗೊತ್ತಿದೆ, ಅವ್ರಿಗೆ ಯೋಗ್ಯತೆ ಗೊತ್ತಿದೆ ಆಯ್ತಾ, ಅದರ ಒಂದು ಪ್ರಭಾವ ಗೊತ್ತಿದೆ ಅವರಿಗೆ. ಅಂತ್ಯವರನ್ನ ನಾವು ಗೆಲ್ಲಿಸ್ಬೇಕು ಸರ್, ಅವಾಗ್ಲೇ ಬಿಗ್ ಬಾಸ್ ಒಂದು ಶ್ರೇಷ್ಠತೆ ಅಂತ ಬರ್ತಕ್ಕಂಥದ್ದು. ಇದೆಲ್ಲವನ್ನು ಮಾಡಿ ಬಿಗ್ ಬಾಸ್ ಈ ರೀತಿ ಎಲ್ಲ ಮಾಡಿ ಅವನನ್ನ ಹೊರಗಡೆ ಹಾಕ್ಬಿಟ್ರೆ ನಿಜವಾಗ್ಲೂ ಇವಾಗ್ಲೇ ಬಿಗ್ ಬಾಸ್ ನ ನೋಡುವಂತ ಜನಗಳು ಉಗಿತಾ ಇದ್ದಾರೆ ಆಯ್ತಾ. ಇನ್ನು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೇಸ್ ಇಲ್ಲ ಸರ್ ಹನುಮಂತನ ಮೇಲೆ. ನೀವು ನೋಡಿರ್ಬೋದು, ನೀವು ಫಸ್ಟ್ ಲಾಯರ್ ಅನ್ನ ಕರ್ಕೊಂಡ್ರು, ಲಾಯರ್ ಜಗದೀಶ್ ಅವರನ್ನ, ಅವ್ರ ಮೇಲೆ ಕೇಸ್ ಆಗಿ FIR ಎಲ್ಲ ಆಗಿದ್ದು, ಅಂತ್ಯವ್ರನ್ನ ಕರ್ಕೊಳ್ತಾರೆ. ಚೈತ್ರ ಕುಂದಾಪುರ ಅವರು, ಅವ್ರ ಮೇಲೂ ಕೇಸ್ ಇದೆ, ಅಂತ್ಯವ್ರನ್ನ ಕರ್ಕೊಳ್ತಾರೆ ಆಯ್ತಾ. ಇನ್ ಕೆಲವರು ರಜತ್ ಆಗಿರ್ಬೋದು, ಇವರೆಲ್ಲ ಏನ್ ರೌಡಿ ತರ ಬಿಹೇವ್ ಮಾಡ್ತಾರೆ, ಅಂತ್ಯವ್ರನ್ನೆಲ್ಲ ಕರ್ಕೊಳ್ತಾರೆ ಸರ್. ಪ್ರಾಮಾಣಿಕ ಒಬ್ಬ ಹಳ್ಳಿ ಹುಡುಗ, ಒಬ್ಬ ಸಾಮಾನ್ಯ ಹೆಂಗಿರ್ಬೇಕು ಹಂಗಿದ್ದಾನೆ ಸರ್. ಒಂದು ಕೇಸ್ ಇಲ್ಲ ಅವನ ಮೇಲೆ, ಹನುಮಂತನ ಮೇಲೆ ಆಯ್ತಾ. ಅಂತ್ಯವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಪಕ್ಕ ಸರ್. ಇವತ್ತು ಹೇಳ್ತೀನಿ 100% ಬರೀ ವೋಟ್ ಮೇಲೆ ಗೆಲ್ಸ್ಬಿಡ್ಲಿ ಸರ್ ಬಿಗ್ ಬಾಸ್ ಟೀಮು. ಅದು ಓಪನ್ ಚಾಲೆಂಜ್ ಮಾಡ್ತೀನಿ ನಾನು, 100% ಹನುಮಂತ ಗೆಲ್ತಾನೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.